ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ಮಧ್ಯ ಕರ್ನಾಟಕದ ದಸರಾ ಎಂದೇ ಖ್ಯಾತಿಯಾಗಿದ್ದಂತಹ ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವ ಇವತ್ತು ಶೂನ್ಯ ಪೀಠ ಆರೋಹಣದ ಮೂಲಕ ಅದ್ಧೂರಿಯಾಗಿ ನಡೆದಿದೆ. ಶೂನ್ಯ ಪೀಠ ಆರೋಹಣ ಅನ್ನುವಂಥದ್ದು ಏನು ಅಲ್ಲಮ ಪ್ರಭುಗಳಿಂದ ಬಂದಂಥದ್ದು. ಇಲ್ಲಿ ಚಿತ್ರದುರ್ಗದ ಮಟ್ಟಿಗೆ ಮುರುಘಾ ಮಠವನ್ನು ಸ್ಥಾಪನೆ ಮಾಡಿದಂಥ ಮುರುಘೀಯ ಶಾಂತವೀರ ಶ್ರೀಗಳು ಇದಕ್ಕೆ ಕರ್ತೃಗಳಾಗಿದ್ದಾರೆ. ಇವತ್ತು ಆ ಮುರುಘಾ ಮಠ ಮೊದಲಿಂದಲೂ ಕೂಡ ಇತಿಹಾಸದುದ್ದಕ್ಕೂ ಕೂಡ ಇಲ್ಲಿಯವರೆಗೂ ಒಂದು ರೀತಿಯ ಈ ಮಧ್ಯ ಕರ್ನಾಟಕದ ಒಂದು ಭಾಗದಲ್ಲಿ ದಸರಾ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಕಳೆದ 2-3 ದಶಕಗಳ ಹಿಂದೆಯಿಂದ ಮುರುಘಾ ಶ್ರೀಗಳು ಇಲ್ಲಿ ಪೀಠಾಧ್ಯಕ್ಷರಾದ ಬಳಿಕ ಇದನ್ನು ಶರಣ ಸಂಸ್ಕೃತಿ ಉತ್ಸವ ಅನ್ನುವಂಥ ಹೆಸರಿನ ಮೇಲೆ ಇಲ್ಲಿ ಉತ್ಸವವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕಳೆದ 9 ದಿನಗಳ ಆಚರಣೆಯಲ್ಲಿ ನಡೆದಿರ್ತಕ್ಕಂಥ ಈ ಉತ್ಸವ ಇವತ್ತು ಪ್ರತಿ ವರ್ಷದಂತೆ ಶೂನ್ಯ ಪೀಠಾರೋಹಣವನ್ನು ಮಾಡೋದ್ರ ಮೂಲಕ ಈ ಉತ್ಸವಕ್ಕೆ ಒಂದು ಮೆರುಗನ್ನು ತಂದುಕೊಡುವಂತಹ ದಿನ ಆಗಿದೆ. ಯಾವುದು ಅಂತೇಳಿದ್ರೆ, ಹಿಂದೆ ದಸರಾ ಆಚರಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪೀಠಾಧ್ಯಕ್ಷರು ಅವರು ಬಂಗಾರದ ಕಿರೀಟವನ್ನು ಹಾಕ್ಕೊಂಡು ಬಂಗಾರದ ಆಭರಣಗಳನ್ನು ಧರಿಸಿ ಬೆಳ್ಳಿ ಪಾದುಕೆಗಳನ್ನು ಧರಿಸಿ ಜೊತೆಗೆ ಬೆಳ್ಳಿ ಪೀಠವನ್ನು ಅಲಂಕರಿಸಿ ಭಕ್ತರಿಗೆ ಒಂದು ದರ್ಶನವನ್ನು ಕೊಡ್ತಾ ಇರುವಂಥ ಸಂದರ್ಭ ಆಗಿನ ಕಾಲದಿಂದ ನಡ್ಕೊಂಡು ಬರ್ತಾಯಿತ್ತು. ಅದಾದರೆ ಮುರುಘಾ ಶ್ರೀಗಳು ಇಲ್ಲಿಗೆ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತ್ಯಜಿಸಿ ಮರದ ಪೀಠ, ಚಿನ್ನದ ಕಿರೀಟದ ಬದಲಾಗಿ ರುದ್ರಾಕ್ಷಿ ಕಿರೀಟ, ಚಿನ್ನಾಭರಣ ಧರಿಸ್ತಾ ಇದ್ರು. ಅದರ ಬದಲಾಗಿ ರುದ್ರಾಕ್ಷಿ ಮಾಲೆಗಳನ್ನು ಧರಿಸುವುದರ ಮೂಲಕ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿಯ ವಾಡಿಕೆಯಾಗಿ ನಡ್ಕೊಂಡು ಬಂದಿದೆ. ಅದು ಕೂಡ ಇವತ್ತು ಶೂನ್ಯ ಪೀಠಾರೋಹಣ ಇವತ್ತು ನಡೆದಿರ್ತಕ್ಕಂಥದ್ದು. ಏನು ಚಿತ್ರದುರ್ಗದ ಶರಣ ಸಂಸ್ಕೃತಿ ಉತ್ಸವ ಅಂತ ಹೇಳಿದ್ರೆ ಜಿಲ್ಲೆ ಮತ್ತು ಮಧ್ಯ ಕರ್ನಾಟಕ ಸುತ್ತಮುತ್ತಲಿನ ಜಿಲ್ಲೆಗಳು ಹಾಗೂ ಉತ್ತರ ಕರ್ನಾಟಕ ಭಾಗದ ಸಾವಿರಾರು ಸಂಖ್ಯೆಯ ಭಕ್ತರು, ಶಾಖಾ ಮಠಗಳ ಭಕ್ತರು, ಅಲ್ಲಿಯ ಒಟುಗಳು ಕೂಡ ಇಲ್ಲಿ ಬಂದು ಭಾಗವಹಿಸುವಂಥದ್ದು ಇಲ್ಲಿಯ ವಾಡಿಕೆಯಾಗಿದೆ. ಮುರುಘಾ ಮಠದ ಕರ್ತೃಗ ಯಾರಿದ್ದಾರೆ, ಮುರುಘೀಯ ಶಾಂತವೀರ ಶ್ರೀಗಳು, ಅವರ ಮೂರ್ತಿಯನ್ನು ಇಟ್ಟು ಇವತ್ತು ಶೂನ್ಯ ಪೀಠ ಆರೋಹಣವನ್ನು ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹಾಲಿ ಈ ಪೀಠಕ್ಕೆ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರು ಇವತ್ತು ಫೋಕ್ಸೋ ಕೇಸಲ್ಲಿ ಒಂದು ನ್ಯಾಯಾಂಗ ಬಂಧನ ಮತ್ತು ಬೇಲ್ ಪಡೆದು ಹೊರಗಡೆ ಇರತಕ್ಕಂಥ ಸಂದರ್ಭದಲ್ಲಿ ಅವರ ಬದಲಿಗೆ ಭಕ್ತರು ಮತ್ತು ಮಠದ ಆಡಳಿತ ವ್ಯವಸ್ಥೆ ಅವರ ಬದಲಾಗಿ ಮುರುಘೀಯ ಶಾಂತವೀರ ಶ್ರೀಗಳ ಮೂರ್ತಿಯನ್ನು ಪೀಠಾರೋಹಣವನ್ನು ಮಾಡುವ ಇಚ್ಛೆಯನ್ನು ಹೊಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮುರುಘೀಯ ಶಾಂತವೀರ ಶ್ರೀಗಳ ಮೂರ್ತಿಯನ್ನು ಪೀಠದ ಮೇಲೆ ಇರಿಸಿ ಒಂದು ಪೀಠಾರೋಹಣವನ್ನು ಮಾಡ್ತಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳ ಅವಧಿನಲ್ಲಿ ಏನು ಮುರುಘೀಯ ಶಾಂತವೀರ ಶ್ರೀಗಳ ಮೂರ್ತಿಯನ್ನು ಇಟ್ಟು ಪೀಠಾರೋಹಣ ಮಾಡ್ತಿರ್ತಕ್ಕಂಥದ್ದು ಇಲ್ಲಿ ಒಂದು ವಿಶೇಷವಾಗಿ ಕಂಡುಬರ್ತಾ ಇದೆ. ಯಾಕೆಂತ ಹೇಳಿದ್ರೆ, ಮುರುಘೀಯ ಶಾಂತವೀರ ಶ್ರೀಗಳು ಇವತ್ತು ಮತ್ತೆ ಪೀಠಕ್ಕೆ ಬಂದು ಕೂತಿದ್ದಾರೆ ಅನ್ನುವಂಥ ಭಾವ ಭಕ್ತರಲ್ಲಿ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಈ ಮಠದ ಈ ಪರಂಪರೆಯ ಆಚರಣೆಗಳ ಉದ್ದಕ್ಕೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ವಚನಗಳಿದ್ದಂತಹ ತಾಳೆಗರಿಗಳನ್ನು ಇವತ್ತು ಅಲ್ಲಮ ಪ್ರಭುಗಳ ಫೋಟೋವನ್ನು ಇಟ್ಟು ಅಡ್ಡಪಲ್ಲಿಕೆಯಲ್ಲಿ ಮೆರವಣಿಗೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿಯ ವಿಶೇಷವಾಗಿ ಕಂಡು ಬಂದಿದೆ. 12ನೇ ಶತಮಾನದ ಬಸವಾದಿ ಶಿವಶರಣರ ಪರಂಪರೆ. ಅಲ್ಲಮ ಪ್ರಭುದೇವರು ಶೂನ್ಯ ಪೀಠದ ಮೊದಲ ಅಧ್ಯಕ್ಷರು. ಆ ಪರಂಪರೆಯ ಬಳುವಳಿಯಾಗಿ ಕರ್ತೃ ಮುರುಘೇಶ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಇಲ್ಲಿ ಪೀಠಾಧಿಪತಿಗಳಾಗಿ ನೆಲೆಸಿ ಈ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ದಸರಾ ಮಹೋತ್ಸವ ಅಂತ ನಡೀತಾ ಇತ್ತು. ಅದನ್ನು ಬದಲಾವಣೆಗೊಳಿಸಿ ಶರಣ ಸಂಸ್ಕೃತಿ ಉತ್ಸವ ಅಂತೇಳಿ ಮಾಡಲಾಗಿದೆ. ಇವತ್ತು ಹಸ್ತಪ್ರತಿಗಳ ವಚನಕಟ್ಟುಗಳ ಹಸ್ತಪ್ರತಿಗಳ ಮೆರವಣಿಗೆ ಜೊತೆಗೆ ಜಯದೇವ ಜಂಗಿ ಕುಸ್ತಿ ಮತ್ತು ಸಮಾರೋಪ ಸಮಾರಂಭ ಸಂಗೀತ ಸಂಭ್ರಮದೊಂದಿಗೆ ನಡೀತಾ ಇದೆ. ಒಟ್ಟಾರೆಯಾಗಿ 9 ದಿವಸಗಳು ಸಾಂಕೇತಿಕವಾಗಿ ಆದರೂ ಕೂಡ 14 ದಿವಸಗಳ ಕಾಲ ಶರಣ ಸಂಸ್ಕೃತಿ ಉತ್ಸವವನ್ನು ಮಧ್ಯ ಕರ್ನಾಟಕದ ದಸರಾ ಮಹೋತ್ಸವ ಅನ್ನುವಂಥದ್ದು ವಾಡಿಕೆಯಾಗಿದೆ. ಇಲ್ಲಿವರೆಗೂ ಜನಪದ, ಸಂಗೀತ, ಸಾಹಿತ್ಯ, ಮಕ್ಕಳ, ಕೃಷಿ, ವಿಚಾರ ಸಂಕಿರಣಗಳು, ಹಲವಾರು ಗೋಷ್ಠಿಗಳು ಅತ್ಯಂತ ಅರ್ಥಪೂರ್ಣವಾಗಿ ಈ ಸಲ ಆಡಳಿತ ಮಂಡಳಿ ಅಧ್ಯಕ್ಷ ಆದಂಥ ಶಿವಯೋಗಿ ಸಿ ಕಳಸದ್ದವರು ಮತ್ತು ಸದಸ್ಯರಾದಂಥ ಎಸ್.ಎನ್. ಚಂದ್ರಶೇಖರ್ ಅವರು, ಡಾಕ್ಟರ್ ಪಿ.ಎಸ್. ಶಂಕರ್ ಅವರು ಎಲ್ಲರೂ ಕೂಡ ಸುದೀರ್ಘವಾದಂಥ ಚರ್ಚೆ ಮಾಡಿ ಒಂದು ಅರ್ಥಪೂರ್ಣವಾದ ದಸರಾ ಮಹೋತ್ಸವ ಆಗಬೇಕು, ದುಂದು ವೆಚ್ಚಗಳಿಗೆ ಕಡಿವಾಣ ಆಗಬೇಕು, ವಿಚಾರ ಸಂಕಿರಣಗಳು ಜಾಸ್ತಿ ಆಗಬೇಕು ಮತ್ತು ಮಠದ
ಯಾವ ಪರಂಪರೆಯ ನಡ್ಕೊಂಬಂದಿದೆ ಅದಕ್ಕೊಂದಿಷ್ಟು ಚ್ಯುತಿ ಬರದ ರೀತಿಯಲ್ಲಿ ನಡಿಬೇಕು ಅನ್ನುವಂಥ ಕಟ್ಟಾದೇಶವನ್ನು ಮಾಡಿದ್ರಿಂದ ಈ ಸಲ ಖಂಡಿತವಾಗಿಯೂ ಈ ಸಲ ಸಂಖ್ಯೆನೂ ಕೂಡ ಬಹಳ ಜಾಸ್ತಿ ಇತ್ತು ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಬೆಳಗಿಂದ ಏನು ಮುರುಘಾ ಪರಂಪರೆಯ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಎಲ್ಲ ಕಾರ್ಯಗಳು ತುಂಬ ಸುಗಮವಾಗಿ ನಡೆದಿದೆ. ಈಗ ಜಯದೇವ ಜಂಗಿ ಕುಸ್ತಿ ನಡೀತಾ ಇದೆ. ಮೈಸೂರು ದಸರಾದಲ್ಲಿ ಆಡಿದಂಥ ಕುಸ್ತಿಪಟುಗಳೇ ಈ ಬಾರಿ ನಮ್ಮ ಜಯದೇವ ಜಂಗಿ ಕುಸ್ತಿಗೆ ಬಂದಿರೋದು ತುಂಬ ವಿಶೇಷ. ಮಕ್ಕಳ ಸಂಭ್ರಮ. ಸುಮಾರು ನಿನ್ನೆ ಒಂದು 25-30 ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿತ್ತು. ಒಟ್ಟಾರೆ ಈ ಬಾರಿ ಶರಣ ಸಂಸ್ಕೃತಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ಕರ್ತೃ ಮುರುಗೇಶ ನಡೆಸಿಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಪರಂಪರೆ ಏನು? ಪರಂಪರೆ ಬಸವಾದಿ ಶಿವಶರಣರ ತತ್ವಗಳನ್ನು ಅನುಷ್ಠಾನಗೊಳಿಸುವಂಥದ್ದೇ ಪರಂಪರೆಯ ಮುಖ್ಯ ಉದ್ದೇಶ, ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಶರಣರ ಕಾಯಕ, ದಾಸೋಹ, ಶಿವಯೋಗ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥದ್ದೇ ಪರಂಪರೆಯ ಉದ್ದೇಶ ಮತ್ತು ಆಶಯ. ಬಸವಾದಿ ಶರಣ ಸಂಸ್ಕೃತಿಯ ಒಂದು ತಾಣ ಅಂತಂದರೆ ಅದು ಚಿತ್ರದುರ್ಗದ ಮುರುಘಾ ಮಠ. ಈ ಮುರುಘಾ ಮಠದಲ್ಲಿ ಪ್ರತಿ ವರ್ಷವೂ ಅರ್ಥಪೂರ್ಣವಾಗಿ ಶರಣ ಸಂಸ್ಕೃತಿ ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ಇವತ್ತು ಮುರುಘಾ ಮಠದಲ್ಲಿ ಶೂನ್ಯ ಪೀಠಾರೋಹಣ ನಡೀತಾ ಇದೆ. ಇವತ್ತು ಕರ್ತೃ ಮುರುಗೇಶರ ಪ್ರತಿಮೆಯನ್ನು ಪೀಠದಲ್ಲಿ ಸ್ಥಾಪನೆ ಮಾಡಿ ಅವರಿಗೆ ಒಂದು ಭಕ್ತಿ ಸಮರ್ಪಣೆಯನ್ನು ನಾವು ಹಾಗೂ ಎಲ್ಲ ಭಕ್ತಾದಿಗಳು ಸಲ್ಲಿಸಿದ್ವಿ. ನಂತರದಲ್ಲಿ ಲಿಂಗಾಯತ ಧರ್ಮಗುರು ಆಗಿರುವಂಥ ವಿಶ್ವಗುರು ಬಸವಣ್ಣನವರು ಹಾಗೂ ಪ್ರಥಮ ಶೂನ್ಯ ಪೀಠದ ಅಧ್ಯಕ್ಷರಾಗಿರುವಂಥ ಅಲ್ಲಮ ಪ್ರಭುಗಳು ಹಾಗೂ ಅವರು ರಚಿಸಿರುವಂತಹ ವಚನದ ತಾಡೋಲೆಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯನ್ನು ಮಾಡಲಾಯಿತು. ಮೊದಲು ಈ ಮಠದಲ್ಲಿ ಪೀಠಾಧೀಶರೇ ಅಡ್ಡಪಲ್ಲಕ್ಕಿಯಲ್ಲಿ ಕೊಡುವಂತಹ ಪದ್ಧತಿ ಇತ್ತು. ಹಾಗೂ ಪೀಠಾಧೀಶರರು ಬಂಗಾರದ ಕಿರೀಟ ಹಾಗೂ ಬಂಗಾರದ ಪಾದುಕೆಗಳನ್ನು ಧರಿಸಿ ಕೊಡ್ತಾಯಿದ್ರು. ಯಾವಾಗ ಮುರುಘಾ ಶರಣರು ಈ ಮಠಕ್ಕೆ ಪೀಠಾಧೀಶರಾದರೋ ಅವರು ಅಡ್ಡಪಲ್ಲಕ್ಕಿಯನ್ನು ತ್ಯಾಗ ಮಾಡಿ ಧರ್ಮಗುರು ಬಸವಣ್ಣನವರು ಹಾಗೂ ಶೂನ್ಯ ಪೀಠದ ಅಧ್ಯಕ್ಷರಾದಂಥ ಅಲ್ಲಮ ಪ್ರಭುಗಳ ಒಂದು ಭಾವಚಿತ್ರಗಳನ್ನು ಇರಿಸಿ ಧರ್ಮಗ್ರಂಥಗಳನ್ನು ಇರಿಸಿ ಅಡ್ಡಪಲ್ಲಕ್ಕಿ ಮಾಡುವಂಥ ವಿಶೇಷ ಆಚರಣೆಯನ್ನು ಪ್ರಾರಂಭ ಮಾಡಿದರು. ಅವರು ಬಂದ ನಂತರ ಇದು ಶರಣ ಸಂಸ್ಕೃತಿ ಉತ್ಸವ ಅಂತ ಆಚರಣೆ ಪ್ರಾರಂಭ ಆಯಿತು. ಮೊದಲೆಲ್ಲ ದಸರಾ ಮಹೋತ್ಸವ ಅಂತ ನಡೀತಾ ಇತ್ತು. ರಾಜ ಮಹಾರಾಜರು ಗುರುಗಳಿಗೆ ಒಂದು ಗುರುಭಕ್ತಿಯನ್ನು ಸಲ್ಲಿಸಿ ದಸರಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ಅದನ್ನು ಪರಿವರ್ತನೆ ಮಾಡಿ ನಮ್ಮದು ಮೂಲ ಸಂಸ್ಕೃತಿ ಶರಣ ಸಂಸ್ಕೃತಿ, ನಮ್ಮ ತತ್ವ ಬಸವ ತತ್ವ, ನಮ್ಮ ಸಿದ್ಧಾಂತ ವಚನ ಸಿದ್ಧಾಂತ ಇವುಗಳ ಅನುಷ್ಠಾನ ಇಲ್ಲಿ ನಡೀತಾ ಇದೆ. ಕಾಯಕ, ದಾಸೋಹ, ಸಮಾನತೆ ಎಲ್ಲಕ್ಕಿಂತ ಮುಖ್ಯವಾಗಿ ವೈಚಾರಿಕ ಚಿಂತನೆಗಳನ್ನು ಒಳಗೊಂಡಂತಹ 10-11 ದಿನಗಳ ಕಾಲ ಜ್ಞಾನ ದಾಸೋಹದ ಕಾರ್ಯಕ್ರಮ, ಒಂದು ಜ್ಞಾನದ ಹಬ್ಬ ಅಂತ ಕರಿಬೋದು, ಅನ್ನ ದಾಸೋಹದ ಹಬ್ಬ ಅಂತ ಕರಿಬೋದು, ಸಮಾನತೆಯ ಹಬ್ಬ ಅಂತ ಕರಿಬೋದು. ಈ ಆದರ್ಶಗಳ ಅನುಷ್ಠಾನವೇ ಶರಣ ಸಂಸ್ಕೃತಿಯಾಗಿದೆ. ಈ ಸಲ ಭಾಳ ವಿಶೇಷವಾಗಿ ನಡೀತು ಅಂತ ಹೇಳಲಿಕ್ಕೆ ಸಂತೋಷ. ಗುರುಗಳು ಒಂದು ಸ್ವಲ್ಪ ನ್ಯಾಯಾಂಗ ಬಂಧನದ ಒಂದು ನಿಯಮದ ಅನುಸಾರವಾಗಿ ಅವರು ಪಾಲನೆ ಮಾಡ್ತಾ ಇರೋದರಿಂದ ಇಲ್ಲಿ ಗುರುಗಳ ಅನುಪಸ್ಥಿತಿಯಲ್ಲಿ, ಪೀಠಾಧೀಶರ ಅನುಪಸ್ಥಿತಿಯಲ್ಲಿ ಮೂಲ ಕರ್ತೃಗಳಾಗಿರುವಂತಹ ಮುರುಗಿ ಶಾಂತಿ ಸ್ವಾಮಿಗಳ ಪ್ರತಿಮೆಯನ್ನು ಇಟ್ಟು ಪೀಠಾರೋಹಣವನ್ನು ಮಾಡಲಾಗ್ತಾ ಇದೆ. ಕಾರಣ ಅಂದರೆ ಎಲ್ಲ ಸದ್ಭಕ್ತರು ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಗುರುಗಳು ಇಲ್ಲ, ಗುರುಗಳ ಅನುಪಸ್ಥಿತಿಯಲ್ಲಿ ಮೂಲ ಕರ್ತೃಗಳಾಗಿರುವಂಥ ಮುರುಗಿ ಶಾಂತಿ ಸ್ವಾಮಿಗಳ ಒಂದು ಪ್ರತಿಮೆಯನ್ನು ಇಟ್ಟು ಪೀಠಾರೋಹಣ ಮಾಡೋಣ ಅನ್ನುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದರಿಂದ ಭಕ್ತರ ಇಚ್ಛೆಯಂತೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದ್ದಾರೆ, ಎಂದಿನಂತೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಭಕ್ತರಿಗೂ ಮಠದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ. ಶ್ರೀ ಮುರುಘರಾಜೇಂದ್ರ ಬೃಹನ್ ಮಠದ ಆವರಣದಲ್ಲಿ ಕಳೆದ ಹಲವಾರು ದಿನಗಳಿಂದ ನಡೆದಿರ್ತಕ್ಕಂಥ ಶರಣ ಸಂಸ್ಕೃತಿ ಕಾರ್ಯಕ್ರಮವು ಅದ್ಧೂರಿಯಾಗಿ ಇವತ್ತು ಸಮಾರೋಪಗೊಳ್ತಾ ಇದೆ. ಇವತ್ತಿನ ಮುಖ್ಯ ಅಂಶ ಪೀಠಾರೋಹಣ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ಸಮ್ಮುಖದಲ್ಲಿ, ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಇವತ್ತು ಪೀಠಾರೋಹಣದ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿದೆ. ಸಂಪ್ರದಾಯದಂತೆ ಎಲ್ಲ ಭಕ್ತಾದಿಗಳಿಗೆ ಇದರ ದರ್ಶನವನ್ನು ಪಡೆಯುವಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮುಂಬರುವ ದಿನಗಳಲ್ಲೂ ಕೂಡ ಶ್ರೀ ಮುರುಗೇಶನ ಆಶೀರ್ವಾದದಿಂದ ನಾಡಿನಲ್ಲಿ ಸುಖ, ಸಮೃದ್ಧಿ, ಶಾಂತಿ ಯಾವತ್ತೂ ನೆಲೆಸಲಿ ಅಂತ ನಾನು ಶ್ರೀ ಮುರುಗೇಶನ ಭಕ್ತನಾಗಿ, ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನಾನು ತಮ್ಮೆಲ್ಲರ ಜೊತೆಗೆ ಸಹಕರಿಸಿ ಪ್ರಾರ್ಥನೆಗೊಳಿಸ್ತೇನೆ. ಇದರಲ್ಲಿ ಕರ್ತೃಮೂರ್ತಿ ಎಂಬ ಭಕ್ತಿ ಭಾವನೆಯಿಂದ ಮಾಡಿರ್ತಕ್ಕಂಥದ್ದು, ಹೃದಯದಲ್ಲಿರ್ತಕ್ಕಂಥದ್ದು ಅದೇ ಮುಖ್ಯ. ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಪೀಠಾರೋಹಣ ಆಗುವಂಥದ್ದು ಆಗಿದೆ. ಹೀಗಾಗಿ ವ್ಯಕ್ತಿ ಮುಖ್ಯ ಅಲ್ಲ. ಯಾವುದೇ ವ್ಯಕ್ತಿ ಇವತ್ತು ಸರ್ಕಾರದ ನೇಮಕಾತಿಗೊಂಡ ಅಧ್ಯಕ್ಷನಾಗಿ ನಾನು ಇದ್ದರೂ ಕೂಡ ಹೃದಯದಲ್ಲಿ ಯಾವತ್ತೂ
ಆ ಒಂದು ಭಕ್ತಿ ಭಾವನೆಯಿಂದ ಬಂದಿರತಕ್ಕಂಥ ಮುರುಗೇಶನ ಧ್ಯಾನದಿಂದ ಎಲ್ಲರೂ ನಡೆಸ್ತಾರೆ. ಹೀಗಾಗಿ ಅದರ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಯಾರಿಗೂ ಇರಬಾರ್ದು. ಪೀಠಾಧ್ಯಕ್ಷ ಸ್ಥಾನ ಯಾರೇ ಇರಲಿ, ಅದರ ಮೂಲ ಉದ್ದೇಶ ಇಲ್ಲಿರ್ತಕ್ಕಂಥ ಏನು ಶೂನ್ಯ ಪೀಠದಿಂದ ಬಂದಿರತಕ್ಕಂಥ ಪರಂಪರೆಯಾಗಿದೆ. ಅದರ ಉದ್ದೇಶ ಬಸವ ಸಂದೇಶದ ಜೊತೆಗೆ ಶರಣರ ಸಂದೇಶವನ್ನು ಸಾರುವಂಥದ್ದೇ ಬಹಳ ಮುಖ್ಯ. ಉಳಿದವೆಲ್ಲವೂ ನಿಮಿತ್ತ. ಅದರ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಯದೇವ ಜಂಗಿ ಕುಸ್ತಿ ಕೂಡ ನಡೀತಾ ಇದೆ. ಅದಕ್ಕೆ ಜಿಲ್ಲೆಯ ಮತ್ತು ರಾಜ್ಯ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಕುಸ್ತಿಪಟುಗಳು ಬಂದು ಭಾಗವಹಿಸಿದ್ದಾರೆ. ಈ ಎಲ್ಲ ಆಚರಣೆಗಳನ್ನು ನೋಡುವಂಥ ಸೌಭಾಗ್ಯವನ್ನು ಶ್ರೀಮಠವು ಕೂಡ ಇಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಈ ವರ್ಷದ ಮಧ್ಯ ಕರ್ನಾಟಕದ ದಸರಾ ಕೂಡ ಅದ್ಧೂರಿಯಾಗಿ ನಡೆದಿದೆ ಅನ್ನುವಂಥ ಸಂದರ್ಭವನ್ನು ಇಲ್ಲಿ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.